ಹಂತ ಹಂತವಾಗಿ ಪ್ರಜ್ವಲ್ಗೆ ಎಸ್ಐಟಿ ಗ್ರಿಲ್. ಮೊದಲ ಕ್ರಮವಾಗಿ ಸಂಸದರ ಧ್ವನಿ ಪರೀಕ್ಷೆ. ಮೊಬೈಲ್ ಟವರ್ ಟ್ರೇಸ್ಗೆ ಅಧಿಕಾರಿಗಳಿಂದ ಸಿದ್ಧತೆ. ಮಗನ ಬಂಧನದ ಬೆನ್ನಲ್ಲೇ ಅಮ್ಮನಿಗೂ ಸಂಕಷ್ಟ. ಇಂದು ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಭವಿಷ್ಯ. ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ಭವಾನಿಗೆ ಸಂಕಷ್ಟ. ಡಿಕೆಶಿ ವಿರುದ್ಧ ಆಯ್ತಾ ವಾಮಾಚಾರ. ಕೇರಳದಲ್ಲಿ ಶತ್ರು ಭೈರವಿ ರಾಜಕಂಟಕ ಯಾಗ. ಸರ್ಕಾರದ ವಿರುದ್ಧವೂ ಮಾಟ ಮಂತ್ರ. ಡಿಸಿಎಂ ಆರೋಪ. ಅನಧಿಕೃತ ಗರ್ಭಪಾತಕ್ಕೆ ಮಹಿಳೆ ಬಲಿ ಪ್ರಕರಣ. ಆರೋಪಿ ಕವಿತಾ ಜಸ್ಟ್ ಪಿಯುಸಿ ಪಾಸ್. ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಿಂದ ಕವಿತಾ ಮನೆ ಸೀಸ್. ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 34 ದಿನ ಆದ ಬಳಿಕ 31ನೇ ತಾರೀಕು ಅಂದ್ರೆ ನಿನ್ನೆ ರಾತ್ರಿ ತಡರಾತ್ರಿ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರ ಆಗಮನ ಆಯಿತು. ಎಸ್ಐಟಿ ಅಧಿಕಾರಿಗಳು ಅವರನ್ನ ಏರ್ಪೋರ್ಟ್ನಲ್ಲೇ ಬಂಧಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ. ಸದ್ಯ ಎಸ್ಐಟಿ ಕಚೇರಿಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಎಸ್ಐಟಿ ಕಚೇರಿಯಲ್ಲೇ ರಾತ್ರಿ ಕಳೆದಿದ್ದಾರೆ ಆರೋಪಿ ಪ್ರಜ್ವಲ್ ರೇವಣ್ಣ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ವೈದ್ಯಕೀಯ ಪರೀಕ್ಷೆಗೆ ಅವ್ರನ್ನ ಒಳಪಡಿಸಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪುನಃ ಕಚೇರಿಗೆ ಕರೆತರ್ತಾರೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ಏನೆಲ್ಲ ಪ್ರಕ್ರಿಯೆಗಳು ಆಗುತ್ತೆ ಎಸ್ಐಟಿ ಅಧಿಕಾರಿಗಳಿಂದ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಾರಣ ಈ ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ಕೂಡ ಅದರ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಅವರು ತಲೆಮರೆಸ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿನ್ನೆ ಜರ್ಮನಿಯ ಮ್ಯೂನಿಕ್ನಿಂದ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಂತೆ ಏರ್ಪೋರ್ಟ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದುಕೊಂಡ್ರು. ಅಂದ್ರೆ ಅರೆಸ್ಟ್ ವಾರೆಂಟ್ ಇದ್ದಿದ್ದ ಕಾರಣ ಅವರನ್ನ ಬಂಧಿಸಲಾಗಿದೆ. ತಡರಾತ್ರಿ ಅವರನ್ನ ಎಸ್ಐಟಿ ಕಚೇರಿಗೆ ನೇರವಾಗಿ ಕರೆ ತಂದಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಯಾವುದೇ ಪ್ರಕರಣದ ಆರೋಪಿ ಇದ್ರೂ ಕೂಡ ಅವರ ಬಂಧನ ಆದಂತಹ ಸಂದರ್ಭದಲ್ಲಿ ಹೆಲ್ತ್ ಸ್ಟೇಬಲ್ ಆಗಿದೆಯಾ, ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಪ್ರಾಥಮಿಕವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಬಳಿಕ ಪ್ರಜ್ವಲ್ಗೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗುತ್ತೆ. ಪ್ರಕರಣ ಸಂಬಂಧ